ಈಗ ಗ್ಯಾರಂಟಿದು ಅಷ್ಟೇ, ಗ್ಯಾರಂಟಿ ಗೃಹಲಕ್ಷ್ಮಿ ಗೋಲ್ಮಾಲ್ ಅಂತೇಳಿ ಈಗಾಗಲೇ ಫೇಮಸ್ ಆಗಿದೆ. ಇದೊಂಥರ ಸರ್ಕಾರಿ ಪ್ರಾಯೋಜಿತ ಲೂಟಿ. ಗೃಹಲಕ್ಷ್ಮಿಯಲ್ಲಿ ಬೃಹತ್ ಹಗರಣ. ಯಾಕೆಂದರೆ ಹಿಂದೆನೇ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾವ ಮಾಡಿದ್ರೆ 5,000 ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಮಂತ್ರಿ ಕಣ್ಣೀರು ಹಾಕಿದ್ದು ನೋಡಿದ್ರು ವಿಧಾನಸಭೆಯಲ್ಲಿ. ಇದುವರೆಗೂ ಅದರ ಬಗ್ಗೆ ತನಿಖೆನೇ ಇಲ್ಲ. ಈಗ 225 ಕೋಟಿ ಸರ್ಕಾರಿ ಪ್ರಾಯೋಜಿತ ಲೂಟಿ ನಡೆದಿದೆ. ಫಲಾನುಭವಿಗಳ ಇದು ಗೃಹಲಕ್ಷ್ಮಿ ಒಂಥರ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಮಾಡಿ ಈ ನಿರಾಶ್ರಿತರಿಗೆ, ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಹಣ ಕೊಡೋಕ್ಕೋಸ್ಕರ ಸಮಿತಿ ಮಾಡಿದ್ದೀರ. ನಿರಾಶ್ರಿತರು ಅವರೆಲ್ಲ, ಏನು ಪದವಿ ಇಲ್ಲದೆ ಇರೋ ನಿರಾಶ್ರಿತರಿಗೆಲ್ಲ ಪದವಿ ಕೊಟ್ಟಿದ್ದೀರ. ಇಷ್ಟೊಂದು 225 ಕೋಟಿ ಅಕ್ರಮ ಅಂತ ಈಗ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಸ್ವತಃ CAG ರಿಪೋರ್ಟೇ ಅದನ್ನು ದೃಢೀಕರಣ ಮಾಡಿದೆ. ಹೌದು, ನಕಲಿ ಖಾತೆಗೆ ಒಂದ್ಸರಿ ಹೋದರೆ ಸರಿ, 6 ತಿಂಗಳು ನಕಲಿ ಖಾತೆಗೆ ಹೋಗಿದೆ. ಅದಾದಮೇಲೆ ನಕಲಿ ಖಾತೆ ಅಂತ ರದ್ದಾಗಿದೆ. ಮತ್ತೆ 6 ತಿಂಗಳಾದಮೇಲೆ ಅದೇ ನಕಲಿ ಖಾತೆಗೆ ದುಡ್ಡು ಹೋಗ್ತೈತೆ. ಅಂದರೆ ಏಜೆನ್ಸಿ ಅಲ್ಲ ಇದು, ಸರ್ಕಾರನೇ ಅಧಿಕಾರಿಗಳ ಒಂದು ದೊಡ್ಡ ಗ್ಯಾಂಗ್ ಇದರಿಂದ ಇರೋದು ಸ್ಪಷ್ಟ ಆಗ್ತಾ ಇದೆ. ಮತ್ತೆ ಸತ್ತೋರ ಹೆಸರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕತ್ತೆ ಕಾಯ್ತಾ ಇದ್ದಾರೆ ರೆವಿನ್ಯೂ ಇಲಾಖೆ, ಕತ್ತೆ ಕಾಯ್ತಾ ಇದ್ದಾರೆ ಗ್ಯಾರಂಟಿ ಸಮಿತಿಗಳು. ಸತ್ತಿದ್ದ ಮಾರನೇ ದಿನನೇ ಡೆತ್ ಸರ್ಟಿಫಿಕೇಟ್ ಎಲ್ಲ ಕಡೆ ಹೋಗುತ್ತೆ. ಹುಟ್ಟಿದ್ದ ಇದು ಇಮಿಡಿಯೇಟ್ ಆಗಿ ಬರ್ತ್ ಸರ್ಟಿಫಿಕೇಟ್ ಹೋಗುತ್ತೆ. ನಾವು ಕರ್ನಾಟಕ IT ಸಿಟಿ, BT ಸಿಟಿ, IT ಕಂಪನಿಗಳಿರೋದು, IT ಸಿಟಿ ನಮ್ಮದು. ಇದೇನು IT? ಕಾಂಗ್ರೆಸ್ಸಿನ IT ಇದು, ಗೋಲ್ಮಾಲ್ ಕಾಂಗ್ರೆಸ್ಸಿನ IT ಇದು. ಬೇರೆದಕ್ಕೆಲ್ಲ ಇಮಿಡಿಯೇಟ್ ಆಗಿ ಟ್ವೀಟ್ ಮಾಡಿಬಿಡ್ತೀರಾ. ಇದಕ್ಕೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಬಂದು ನೀವು 3 ವರ್ಷ 1 ತಿಂಗಳು ಆಯ್ತಲ್ಲ ಆಗಲೇ. ಮತ್ತು ನಿಮ್ಮ ಡೇಟಾ ಏನು ವ್ಯವಸ್ಥೆ ನೋಡ್ತಾರಲ್ಲ, ಡೇಟಾ ಅದೇನು ಸತ್ತೋಗಿದೆಯಾ? ಇಲಾಖೆಯಲ್ಲಿರೋ ಡೇಟಾ ಡಿಪಾರ್ಟ್ಮೆಂಟು ಏನು ಸತ್ತೋಗಿದೆಯಾ? ನನಗನ್ಸುತ್ತೆ ಈಗ ಬೇಕಂತಲೇ ಈ ಸಾಫ್ಟ್ವೇರ್ನ ತಯಾರು ಮಾಡಿ ಸತ್ತೋರ ಹೆಸರಿಗೆ, ಬೇರೆ ಬೇರೆಯವ್ರ ಹೆಸರಿಗೆ ಸರ್ಕಾರನೇ ಮಾಡಿ ಅಲ್ಲಿಂದ ಕಿಕ್ ಬ್ಯಾಕ್. ಹೆಂಗೆ ವಾಲ್ಮೀಕಿ ಹಗರಣದಲ್ಲಿ ಕರ್ನಾಟಕದ ದುಡ್ಡು ಆಂಧ್ರಾಗೆ ಹೋಗಿ ಅಲ್ಲಿಂದ ವೈನ್ ಸ್ಟೋರ್ಗಳಿಗೆ, ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಹೆಂಗೆ ದುಡ್ಡು ಬಳ್ಳಾರಿಗೆ ಹೋಯ್ತು ಅನ್ನೋದು ಈಗ ಜಗಜ್ಜಾಹಿರಾತ. ಇದೂ ಹಂಗೆ ದೊಡ್ಡ ಸ್ಕ್ಯಾಂಡಲ್ ಇದು. ನನಗನ್ಸ್ತದೆ ಇದು ದೊಡ್ಡ ಸೈಬರ್ ವಂಚನೆ, ಇದು ಸೈಬರ್ ಕ್ರೈಮ್ ವಂಚನೆ. ಇದು ಕೂಡಲೇ ಸರ್ಕಾರ SIT ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. SIT ಮಾಡಬೇಕು. ಯಾಕಂದರೆ 225 ಕೋಟಿ CAG ರಿಪೋರ್ಟು ಬಂದಿದೆ. CAG ಇದ್ರ ಬಗ್ಗೆ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. CAGಯಲ್ಲಿ ರಿಪೋರ್ಟಲ್ಲಿ ಬಂದಿದೆ. ಲೆಕ್ಕಕ್ಕೆ ಸಿಕ್ಕಿರುವುದು 211 ಮಾತ್ರ. ಇಲ್ಲಿ 211 ಲಕ್ಷ ಮೃತ ಫಲಾನುಭವಿಗಳು ಲೆಕ್ಕಕ್ಕೆ ಸಿಕ್ಕಿರೋದು. 2.11 ಸಾರಿ 2.211,000. ಇನ್ನೂ 77,376 ಈ ದತ್ತಾಂಶ ಇನ್ನೂ ಸಿಗ್ತಾನೇ ಇಲ್ಲ. ಮತ್ತು ಈ ಡೇಟಾನ ಅಕ್ರಮ ಮಾಡಿರೋರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಾ?
ನಿಮ್ಮ ಈ ಗ್ಯಾರಂಟಿ, ಗೃಹಲಕ್ಷ್ಮಿ ಗ್ಯಾರಂಟಿ ಈಗಾಗಲೇ 5,000 ಕೋಟಿ ನುಂಗಿರೋದು, ಅದು ಗ್ಯಾರಂಟಿ. ಈಗ 225 ಕೋಟಿ ನುಂಗಿರೋದು ಗ್ಯಾರಂಟಿ. ಗ್ಯಾರಂಟಿ ಸಮಿತಿಗಳೇ ಅಕ್ರಮಗಳ ಸರ್ದಾರರು ಇವರೆಲ್ಲರೂ, ಗ್ಯಾರಂಟಿ ಸಮಿತಿಗಳು. ಅದಕ್ಕೆ ಸರ್ಕಾರ 150 ಕೋಟಿ ಖರ್ಚು ಮಾಡ್ತಾ ಇತ್ತು. ಯಾವ ಪುರುಷಾರ್ಥಕ್ಕೆ? ಅದರಿಂದ ಈಗ ಸರ್ಕಾರ ಮತ್ತೆ ಮರುಪರಿಶೀಲನಾ ಅರ್ಜಿ ಅಂತು, ತೊಗ್ಲಕ್ ದರ್ಬಾರ್ ಸೇಮ್ ಅದೇ. ಫಸ್ಟು ಮರುಪರಿಶೀಲನಾ ಅರ್ಜಿ ಅಂದರು, ಈಗ ಅರ್ಜಿ ಇಲ್ಲ, ನಾವೇ ಸರ್ ಮಾಡ್ತೀರಿ ಅಂದರು. ಅಂದರೆ ಇವೆಲ್ಲ ಗೋಲ್ಮಾಲ್. ಈಗಾಗಲೇ ಜನ ತೆರಿಗೆಗಳ ಭಾರದಿಂದ ಒದ್ದಾಡ್ತಾ ಇದ್ದಾರೆ. ವಿದ್ಯುತ್ ಶುಲ್ಕ ಏರಿಕೆ ಮಾಡಿದ್ದೀರಾ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಮಾಡಿದ್ದೀರಾ, ಆಸ್ಪತ್ರೆ ಶುಲ್ಕ ಏರಿಕೆ ಆಗಿದೆ, ಬಸ್ ಟಿಕೆಟ್ ಏರಿಕೆ ಮಾಡಿದ್ದೀರಾ, ಕಸದ ಶುಲ್ಕ ಜಾಸ್ತಿ ಮಾಡಿದ್ದೀರಾ, ನಂದಿನಿ ಹಾಲು ತುಪ್ಪ ಎಲ್ಲ ಜಾಸ್ತಿ ಮಾಡಿದ್ದೀರಾ. ಅಂದರೆ ಗೋಲ್ಮಾಲ್ ಮಾಡೋಕ್ಕೆ ನಿಮ್ಮ ಈ ಗ್ಯಾರಂಟಿಯನ್ನು ಉಪಯೋಗ ಮಾಡಿರೋದು ಸ್ಪಷ್ಟ ಕಾಣ್ತಾ ಇದೆ. ಓಕೆನಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.